ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಹೆಸರು ದೋಸೆ ಮತ್ತು ಮಿನಿ ಪುರಿ ಅಂದರೆ ಸಣ್ಣ ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಇಡೋಕ್ಕೆ ಪುರಿ ಹೇಗೆ ಮಾಡೋದು ಅದನ್ನು ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಹೆಸರು ದೋಸೆಗೆ ಹಿಂದಿನ ದಿನಾನೇ ಹೆಸರನ್ನ ನೀರಲ್ಲಿ ನೆನೆಸಿ ಇಟ್ಕೊಳ್ಬೇಕು. ಮಾರ್ನಿಂಗ್ ಇದನ್ನು ಒಂದು ಜಾರಿಗೆ ಹೆಸರು, ಸ್ವಲ್ಪ ಉಪ್ಪು ಹಾಕಿ ನುಣ್ಣಗೆ ರುಬ್ಕೊಂಡ್ಬಿಡಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ ಇದು ವೆರಿ ಹೆಲ್ದಿ ಬ್ರೇಕ್ಫಾಸ್ಟ್ ಆಪ್ಷನ್. ಇದಕ್ಕೆ ನೀವು ಬೇಕಿದ್ದರೆ ಇದರೊಟ್ಟಿಗೆ ವೆಜಿಟೇಬಲ್ಸ್ ಕೂಡ ಹಾಕ್ಕೊಳ್ಬೋದು. ನಾನು ಇದಕ್ಕೆ ಮೆಂತ್ಯ ಸೊಪ್ಪನ್ನು ಹಾಕಿದ್ದೀನಿ ಮಾಡುವಾಗ. ಬೇಕಿದ್ದರೆ ಮೆಂತ್ಯ ಸೊಪ್ಪನ್ನು ಇದಕ್ಕೆ ಹಾಕಿ ರುಬ್ಕೊಂಡು ಬಿಡ್ಬೋದು. ನುಣ್ಣಗೆ ಪೇಸ್ಟ್ ಮಾಡಿ ನಂತರ ಮಾಡ್ಬೋದು. ನೋಡಿ, ಈ ಥರ ಪೇಸ್ಟ್ ಮಾಡಬೇಕು. ತುಂಬಾ ಚೆನ್ನಾಗಿ ಬರುತ್ತೆ ಮಾಡಿದ ಮೇಲೆ. ಇದು ಲೈಕ್ ಹಿಂದಿನ ದಿನಾನೇ ಪ್ರಿಪ್ರೇಷನ್ ಬೇಕಿದ್ದಕ್ಕೆ, ಆವಾಗ ಇನ್ಸ್ಟಂಟಾಗಿ ಮಾಡೋಕ್ಕಾಗಲ್ಲ. ಯಾಕಂದರೆ ಹೆಸರು ಕಾಳು ನೆನಿಬೇಕು. ನೆನೆದು ನೆನೆಸಿಟ್ಟು ಪೇಸ್ಟ್ ಮಾಡಿದರೆ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಸ್ವಲ್ಪ ಆನಿಯನ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ, ಸೊ ದಟ್ ಅದು ದೋಸೆ ಹಾಕೋಕ್ಕೆ ಈಸಿ ಆಗುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನಂತರ ತವಾ ಗ್ಯಾಸ್ ಮೇಲಿಟ್ಟು ಒಂದು ಸ್ವಲ್ಪ ಆಯಿಲ್ ಹಾಕಿ ಅದನ್ನ ಆಯಿಲ್ ಗ್ರೀಸ್ ಮಾಡಿಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಆಮೇಲೆ ತವಾ ಚೆನ್ನಾಗಿ ಕಾಯಬೇಕು, ಇಲ್ಲಾಂದರೆ ಅದು ಅಂಟ್ಕೊಂಡು ಬಿಡುತ್ತೆ. ಇವಾಗ ಹಿಟ್ಟನ್ನು ಹೆಸರು ಅದೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ದೋಸೆ ಥರ ಹಾಕ್ಕೊಳ್ಳಿ. ನಿಮ್ಗೆ ಯಾವ ಶೇಪ್ ಬೇಕೋ ಹಾಕಿ ಮಾಡ್ಕೊಳ್ಳಿ. ಲೈಕ್ ದೊಡ್ಡದು ಬೇಕಿದ್ದರೆ ದೊಡ್ಡದು ಹೆಂಗೆ ಹೊಯ್ಕೋಬೋದು. ನಾನು ಚಿಕ್ಕದಾಗಿ ಒಂದು ಮಾಡಿದ್ದೀನಿ. ಇಲ್ಲಿ ಕಾಸ್ಟ್ ಐರನ್ ತವ ಇದು ನಂದು. ಸೊ ಇದರಲ್ಲಿ ಭಾಳ ಟೇಸ್ಟಿಯಾಗಿ ಬರುತ್ತೆ ಎಲ್ಲ ದೋಸೆನೂ. ಇದಕ್ಕೂ ನಾನ್ ಸ್ಟಿಕ್ ತವಾಗಿನ ಇದೇ ಬೆಸ್ಟ್ ಆ್ಯಕ್ಚುಲಿ. ಸೊ ಈ ಥರ ಹಾಕ್ಕೊಂಡಿದ್ದೀನಿ, ಚಿಕ್ಕದಾಗಿಯೇ ಮಾಡಿದ್ದು. ಅದಕ್ಕೆ ಮೇಲೆ ಸ್ವಲ್ಪ ವೆಜಿಟೇಬಲ್ಸ್ ನಿಮ್ಗೆ ಬೇಕಿದ್ದರೆ ಕೋಕೋನಟ್ಟು, ಇದನ್ನು ಕ್ಯಾರೆಟು, ರ್ಯಾಡಿಶು, ಆಮೇಲೆ ಸೌತೆಕಾಯಿ, ಕುಕುಂಬರ್ ಅದನ್ನೆಲ್ಲ ಗ್ರೀಟ್ ಮಾಡಿಕೊಂಡು ಸಣ್ಣಗೆ ಹೆಚ್ಕೊಂಡಾದ್ರೂ ಅದ್ರಲ್ಲಿ ಚಾಪರಲ್ಲಿ ಇರುತ್ತಲ್ಲ, ಚಾಪರಲ್ಲಿ ಕಟ್ ಮಾಡಿಕೊಂಡು ಅದ್ರ ಮೇಲೆ ಹಾಕ್ಕೊಳ್ಳಿ. ಅದೂ ಹೆಲ್ದಿ ಆ್ಯಕ್ಚುಲಿ ಟು ಈಟ್ ಮೋರ್ ಆ್ಯಂಡ್ ಮೋರ್ ವೆಜಿಟೇಬಲ್ಸ್. ಈ ಥರ ಕವರ್ ಮಾಡಿ ಇಡಿ. ಇದು ಬೇಯಕ್ಕೆ ಸ್ವಲ್ಪ ಟೈಮ್ ಬೇಕು, ಯಾಕಂದರೆ ಹೆಸರು ಅದೆಲ್ಲ ಇದು ಅಲ್ವಾ, ನೀಟಾಗಿ ಬೇಯಿಸಿನೇ ತಿನ್ನಬೇಕು. ನಾನು ಸ್ವಲ್ಪ ಇದನ್ನು ಹಾಕಿದ್ದೀನಿ, ಮೆಂತ್ಯ ಇತ್ತು, ಮೆಂತ್ಯ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಆ್ಯಕ್ಚುಲಿ ಇವಾಗ ವಿಂಟರ್ ಇರೋದ್ರಿಂದ ಜಾಸ್ತಿನೇ ಸೊಪ್ಪು ಎಲ್ಲ ಸಿಗುತ್ತೆ. ಸೊ ಎಲ್ಲ ಸೊಪ್ಪನ್ನು ಹಾಕಿ ಮಾಡೋದು ಒಳ್ಳೆಯದು. ಈವನ್ ಪಾಲಕ್ಕು ಹಾಕ್ಕೊಳ್ಬೋದು. ರುಬ್ಬುವಾಗನೇ ಪಾಲಕ್ಕು, ಮೆಂತ್ಯ ಇದೆಲ್ಲ ಹಾಕ್ಕೊಂಡು ರುಬ್ಕೊಬೋದು. ಒಬ್ಬೊಬ್ಬರು ತಿನ್ನೋವಾಗ ಬಾಯಿಗೆ ಸಿಗುತ್ತೆ ಬೇಡ ಅಂತಿರ್ತಾರಲ್ಲ, ಅವರಿಗೆಲ್ಲ ರುಬ್ಬಿಬಿಟ್ಟು ಮಾಡಿದ್ರೂ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಟರ್ನ್ ಮಾಡಿ ಒಂದು ಸ್ವಲ್ಪ ಹೊತ್ತನ್ನು ಬೇಯಿಸಬೇಕು. ಬೇಯಿಸೋಕ್ಕೆ ಸ್ವಲ್ಪ ಟೈಮ್ ಬೇಕು ಆ್ಯಕ್ಚುಲಿ, ಇಲ್ಲಾಂದರೆ ಹಸಿ ಬಿಸಿ ಆದಂಗೆ ಆಗುತ್ತೆ ತಿನ್ನೋವಾಗ, ಅಷ್ಟಿದು ಬರಲ್ಲ. ನೋಡಿ ಹೇಗೆ ಬೇಯ್ತಾ ಇದೆ. ನಾನು ಸ್ವಲ್ಪ ತೆಗೆದು ಹಾಕಿ ಮಾಡ್ತಾಯಿದ್ದೀನಿ. ಇದು ಒಂದು ದೋಸೆ ಬೇಯಕ್ಕೆ ಮಿನಿಮಮ್ 3 to 4 minutes ಬೇಕು. ಆಮೇಲೆ ತಗೊಂಡು ಇದರೊಟ್ಟಿಗೆ ನೀವು ಕೋಕೋನಟ್ ಚಟ್ನಿ ಆದರೂ ಹಾಕ್ಕೊಳ್ಬೋದು, ಇಲ್ಲ ಮಸಾಲೆ ದೋಸೆಗೆ ಹೇಗೆ ತಿಂತೀವಲ್ಲ ಕೋಕೋನಟ್ ಚಟ್ನಿ, ಟೊಮ್ಯಾಟೊ ಚಟ್ನಿ ಅದನ್ನಾದ್ರೂ ಹಾಕ್ಬೋದು. ಇಲ್ಲ ಇಲ್ಲಿ ನಾನು ಶೇಂಗಾ ಚಟ್ನಿ ಇತ್ತು, ಶೇಂಗಾ ಪುಡಿ ಅದು, ಮತ್ತು ಮಿಂಟ್ ಚಟ್ನಿ ಇತ್ತು, ಅದನ್ನ ಕಾಂಬಿನೇಷನ್ ಆಗಿ ತಿಂತಾಯಿದ್ದೀನಿ. ತುಂಬಾ ಸಖತ್ತಾಗಿರುತ್ತೆ. ಇವಾಗ ನಾನು ಸಣ್ಣ ಮಕ್ಕಳಿಗೆ ಬಾಕ್ಸಿಗೆ ಇಡೋಕ್ಕೆ ಚಿಕ್ಕ ಚಿಕ್ಕ ಪುರಿ ಮಾಡಿದ್ದೆ. ಅದನ್ನು ಜಸ್ಟ್ ವಿಡಿಯೋ ಕ್ಲಿಪ್ ನಿಮಗೆ ಹಾಕಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇತ್ತದು. ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಅದನ್ನು ಹಾಕಿದ್ದೀನಿ. ನೋಡಿ, ಅಲ್ಲಿ ನಾನು ಚಪಾತಿ ಹಂಗೆ ಲಟ್ಟಿಸ್ಕೊಂಡು ನೈಫಿಂದ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಈ ಕಡೆ ಆಯಿಲ್ ಬಿಸಿ ಆದಂಗೆ ಹಾಕಿ ಕರಿತೀನಿ. ಗರಿ ಗರಿ ಆಗಿ ಬರುತ್ತೆ. ಇಲ್ಲಿ ನಾ ಯೂಸ್ ಮಾಡಿರೋದು ನಾರ್ಮಲ್ ಚಪಾತಿ ಹಿಟ್ಟಿಂದಿದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ಹೆಲ್ದಿ ಬ್ರೇಕ್ಫಾಸ್ಟ್ ಇನ್ನೂ ಸೀರೀಸ್ ಬೇಕಾ ಅಂತ ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. Thank you so much for watching. Thank you. See you all in the next video. Bye bye. Take care.